ಮಂತ್ರಾಲಯದ ರಾಯರ ಮಠದಲ್ಲಿ ಹೊಸ ವರ್ಷಾಚರಣೆ ಕಳೆಗಟ್ಟಿದೆ. ಲಕ್ಷಾಂತರ ಭಕ್ತರು ನಿನ್ನೆಯಿಂದ ಈ ಕ್ಷಣದವರೆಗೂ ಕೂಡ ಬಂದು ರಾಯರ ದರ್ಶನ ಪಡೆದಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಸದ್ಯ ಕೂಡ ಸಹಸ್ರಾರು ಭಕ್ತರು ಬಂದು ರಾಯರ ದರ್ಶನ ಪಡೀಲಿಕ್ಕೆ ಮುಂದಾಗಿದ್ದಾರೆ. ನಾನು ಶ್ರೀಮಠದ ಒಂದು ಪ್ರಾಕಾರದಲ್ಲಿದ್ದೀನಿ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಭಕ್ತರ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದನ್ನು ನೀವು ದೃಶ್ಯದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ವಿಶೇಷವಾಗಿ ಈ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತರು ಬಂದಿದ್ದಾರೆ. ಈ ಕಾರಣಕ್ಕಾಗಿ ಯಾವುದೇ ಅಡೆತಡೆ ಆಗಬಾರ್ದು, ಅನಾನುಕೂಲತೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬ್ಯಾರಿಗೇಡ್ಗಳನ್ನು ಹಾಕಿ ಸರತಿ ಸಾಲುಗಳ ಮೂಲಕ ಭಕ್ತರನ್ನು ಒಳಗಡೆ ಅಂದರೆ ಮೂಲ ಬೃಂದಾವನಕ್ಕೆ ಕಳಿಸುವಂಥ ಕೆಲಸವನ್ನು ಇಲ್ಲಿನ ಸಿಬ್ಬಂದಿ ಮಾಡ್ತಾ ಇದ್ದಾರೆ. ಎಲ್ಲೊಂದು ಕಡೆ ಹೊಸ ವರ್ಷದ ಮೊದಲನೇ ದಿನ ಇದು. ಇವತ್ತು ಬಂದು ರಾಯರ ದರ್ಶನವನ್ನು ಪಡೆದರೆ ವರ್ಷ ಪೂರ್ತಿ ನಮಗೆ ರಾಯರ ಅನುಗ್ರಹ ಆಗುತ್ತೆ, ಅದೃಷ್ಟ ನಮಗೆ ಒಲಿಯುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಭಕ್ತರು ಬಂದು ರಾಯರ ದರ್ಶನ ಪಡೀಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಮಕ್ಕಳಾಗಿರ್ಬೋದು, ವೃದ್ಧ ಪೋಷಕರಾಗಿರ್ಬೋದು, ಅವ್ರ ಜೊತೆಗೆ ಕುಟುಂಬ ಸಮೇತರಾಗಿ ಭಕ್ತರು ಬಂದು ರಾಯರ ದರ್ಶನ. ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ. ಪಡಿತಾ ಇದ್ದಾರೆ. ಎಲ್ಲೊಂದು ಕಡೆ ವರ್ಷದ ಮೊದಲನೇ ದಿನ ಇರೋ ಹಿನ್ನೆಲೆಯಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿ ಹರಿದು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಯಾರಿಗೂ ಕೂಡ ಅನಾನುಕೂಲತೆ ಆಗದೇ ಇರುವಂತಹ ನಿಟ್ಟಿನಲ್ಲಿ ಶ್ರೀಮಠ ಸಕಲ ರೀತಿಯಲ್ಲಿ ಒಂದು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿರುವಂಥದ್ದು ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀವಿ. ರಾಯರ ಒಂದು ಪ್ರಾಕಾರದಲ್ಲಿ ಏನು ಭಕ್ತರು ಒಂದು ದೀರ್ಘದಂಡ ನಮಸ್ಕಾರ ಹಾಕಿ ರಾಯರ ಒಂದು ಕೃಪೆಗೆ ಪಾತ್ರರಾಗ್ತಾ ಇರುವಂಥದ್ದನ್ನು ಕೂಡ ನಾವು ಕಾಣಬಹುದು. ಈ ರೀತಿ ಮೈ ಕೊರೆಯುವಂತಹ ಚಳಿಯಲ್ಲೂ ಕೂಡ ಬೆಳಗಿನ ಜಾವದಿಂದಲೂ ಕೂಡ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ರಾಯರ ದರ್ಶನ ಒಂದು ಪಡಿಬೇಕು ಅಂತೇಳಿ ನಿಂತಿರುವಂಥದ್ದು. ಮತ್ತೊಂದು ಬದಿ ನಾವು ದೃಶ್ಯದಲ್ಲಿ ನಿಮಗೆ ತೋರಿಸ್ತೀನಿ. ಸಾಕಷ್ಟು ರೀತಿಯಲ್ಲಿ ಅಂದರೆ ಮಂತ್ರಾಕ್ಷತೆ ಕೊಡುವಂಥದ್ದಾಗಿರ್ಬೋದು, ಜೊತೆಗೆ ತೀರ್ಥ ಪ್ರಸಾದವನ್ನು ಕೊಡುವಂತಹ ಒಂದು ಕೆಲಸವನ್ನು ಈ ಬಾರಿ ವಿಶೇಷವಾಗಿ ಮಾಡಲಾಗ್ತಾ ಇರುವಂಥದ್ದು. ಯಾಕಂದರೆ ಪ್ರತಿ ಬಾರಿ ಶ್ರೀಗಳೇ ಮಂತ್ರಾಕ್ಷತೆಯನ್ನು ಕೊಡ್ತಾ ಇದ್ರು. ಆದರೆ ಭಕ್ತರ ಸಂಖ್ಯೆ ಹೆಚ್ಚಿರುವಂಥ ಕಾರಣಕ್ಕಾಗಿ ಅದು ಶ್ರೀಗಳಿಗೆ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಬಹಳ ಸಮಯ ತೆಗೆದುಕೊಳ್ಳುತ್ತೆ. ಹೀಗಾಗಿ ತಮ್ಮ ಶಿಷ್ಯ ವರ್ಗದಿಂದ ಈ ಒಂದು ಕೆಲಸವನ್ನು ಸದ್ಯ ಮಾಡಿಸಲಾಗ್ತಾ ಇರುವಂಥದ್ದು. ದೃಶ್ಯದಲ್ಲಿ ಕೂಡ ನೀವು ಕಾಣಬಹುದು ಯಾವ ರೀತಿ ಮಂತ್ರಾಕ್ಷತೆ ಮತ್ತು ತೀರ್ಥ ಪ್ರಸಾದವನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನೋಡ್ಬೋದು. ಅಲ್ಲೂ ಕೂಡ ಯಾವುದೇ ನುಗ್ಗಲು ಆಗಬಾರ್ದು ಅಂತ ಕಾರಣಕ್ಕಾಗಿ ಬ್ಯಾರಿಗೇಡ್ಗಳನ್ನು ಹಾಕಿ, ಸೆಕ್ಯೂರಿಟಿ ಗಾರ್ಡ್ಗಳನ್ನು ಹಾಕಿ, ಯಾರು ಕೂಡ ತಳ್ಳಾಡದೇ ಇರೋ ರೀತಿಯಲ್ಲಿ ಕೂಡ ಅಲ್ಲಿ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಈ ರೀತಿ ಸದ್ಯ ಎಲ್ಲ ಸಕಲ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಒಂದು ಕಡೆ ಕೈಗೊಂಡ್ರೆ ಸಾಕಷ್ಟು ರೀತಿಯಲ್ಲಿ ಅಂದರೆ ಪೋಷಕರು ಮಕ್ಕಳ ಸಮೇತ ಏನು ಬರ್ತಾ ಇದ್ದಾರೆ, ಕುಟುಂಬ ಸಮೇತರಾಗಿ ಏನು ಬರ್ತಾ ಇದ್ದಾರೆ, ಎಲ್ರಿಗೂ ಕೂಡ ರಾಯರ ದರ್ಶನ ಆಗಬೇಕು ಮತ್ತು ರಾಯರ ಅನುಗ್ರಹ ಆಗಬೇಕು ಅನ್ನೋಂಥ ಕಾರಣಕ್ಕಾಗಿ ಎಲ್ಲ ರೀತಿಯಲ್ಲಿ ಸಿದ್ಧತೆ ಇಲ್ಲಿ ಮಾಡಿಕೊಳ್ಳಾಗಿರುವಂಥದ್ದು. ಮತ್ತೊಂದು ಬದಿಯಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಂದರೆ ಇದು ಸಾಮಾನ್ಯ ಸರತಿ ಸಾಲಾಗಿರುವಂಥದ್ದು. ಮತ್ತೊಂದು ಬದಿಯಲ್ಲಿ ನಿಮಗೆ VIP ಗೇಟ್ಗಳ ಮೂಲಕ ಕೂಡ ಸಾಕಷ್ಟು ಜನ ಭಕ್ತರು ರಾಯರ ದರ್ಶನ ಪಡೀಲಿಕ್ಕೂ ಕೂಡ ಮುಂದಾಗಿರುವಂಥದ್ದು. ಅಂದರೆ ವಿಶೇಷವಾಗಿ ಏನು ಸೇವಾ ವೆಚ್ಚ ಏನಿರುತ್ತೆ ಅದನ್ನು ಕೊಟ್ಟು VIP ದರ್ಶನಕ್ಕೂ ಕೂಡ ಭಕ್ತರು ಹೋಗ್ತಾ ಇದ್ದಾರೆ. ಈ ರೀತಿ ಅಂದರೆ ಕಳೆದ 2 ದಿನಗಳಿಂದ ಸಾಕಷ್ಟು ರೀತಿಯಲ್ಲಿ ಭಕ್ತರ ಹರಿವು ಹೆಚ್ಚಾಗಿತ್ತು. ಮತ್ತೊಂದು ಬದಿಯಲ್ಲಿ ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗಬಾರ್ದು ಮತ್ತು ಶ್ರೀಗಳು ಮೂಲ ಬೃಂದಾವನದಲ್ಲಿ ಕೂತ್ಕೊಂಡು ಈ ಪೂಜಾ ಕೈಕರ್ಯಗಳನ್ನು ಮಾಡುವಂಥದ್ದು ಎಲ್ರಿಗೂ ಕೂಡ ಗೊತ್ತಾಗಬೇಕು ಮತ್ತು ಕಾಣ ಸಿಗಬೇಕು ಅನ್ನೋಂಥ ಕಾರಣಕ್ಕಾಗಿ LED ಹಾಕಿ ಯಾವ ರೀತಿ ಪೂಜಾ ಕೈಕರ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅದರ ಕ್ಷಣದ ಮಾಹಿತಿ ಮತ್ತು ಯಾವ ರೀತಿ ಅವರು ಈ ಒಂದು ನೈವೇದ್ಯ ಆಗಿರ್ಬೋದು ಈ ರೀತಿಯ ಒಂದು ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಎಲ್ಲವೂ ಕೂಡ ಭಕ್ತರಿಗೆ ಹೊರಗಡೆಯಿಂದಲೇ ಸಿಗಬೇಕು ಅನ್ನೋಂಥ ಕಾರಣಕ್ಕಾಗಿ LED ಮೂಲಕ ಒಳಗಡೆ ಮೂಲ ಬೃಂದಾವನದಲ್ಲಿ ಯಾವೆಲ್ಲ ರೀತಿ ತಯಾರಿ ಆಗ್ತಾ ಇದೆ ಮತ್ತು ಪೂಜೆಗಳು ಆಗ್ತಾ ಇದೆ ಅನ್ನೋಂಥದ್ದನ್ನು ಕೂಡ ತೋರಿಸಲಿಕ್ಕೆ ಒಂದು LED ಮೂಲಕ ವ್ಯವಸ್ಥೆಯನ್ನು ಕೂಡ ಸದ್ಯ ಆಡಳಿತ ಮಂಡಳಿ ಮಾಡಿರುವಂಥದ್ದು. ಇದು ಸದ್ಯ ರಾಯರ ಮಠದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ. ಭಕ್ತರು ಎಲ್ಲೊಂದು ಕಡೆ ಪುಳುಕಿತರಾಗಿದ್ದಾರೆ. ರಾಯರ ದರ್ಶನ ಪಡೆದು ವರ್ಷ ಪೂರ್ತಿ ನಮಗೆ ಒಳ್ಳೇದಾಗಲಿ ಅಂತೇಳಿ ಬೇಡ್ಕೊಳ್ತಾ ಇರುವಂಥದ್ದು, ಕೇಳ್ಕೊತಾ ಇದ್ದಾರೆ. ಜೊತೆಗೆ ರಾಯರ ಅನುಗ್ರಹ ಆಗುತ್ತೆ ಅನ್ನೋಂಥ ನಿಟ್ಟಿನಲ್ಲಿ ಬಂದು ಏನು ರಾಯರ ದರ್ಶನ ಪಡೆತಾ ಇದ್ದಾರೆ ಅವರ ಒಂದು ಸಂಖ್ಯೆ ಕ್ಷಣಕ್ಕೂ ಹೆಚ್ಚಾಗ್ತಾ ಹೋಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್, TV9 ಮಂತ್ರಾಲಯ.